ಸ್ನೇಹಿತರೆ, ನಿಮ್ಮ ಕನ್ನಡ ಕೋಲಾರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಈ ವಿಷಯ ನಿಮಗೆ ಗೊತ್ತಾ? ಶ್ರಾದ್ದದ ಸಮಯದಲ್ಲಿ ಕಾಗೆಗಳಿಗೆ ಆಹಾರವನ್ನು ನೀಡಲಾಗುತ್ತದೆ, ಏಕೆಂದರೆ ಹಿಂದೂ ಸಂಪ್ರದಾಯದಲ್ಲಿ ಕಾಗೆಗಳು ಪೂರ್ವಜರ ಸಂದೇಶವಾಹಕರು ಮತ್ತು ಸಾವಿನ ದೇವರು ಯಮ ಎಂದು ನಂಬಲಾಗಿದೆ. ಇದು ಜೀವಂತ ಮತ್ತು ಸತ್ತವರ ನಡುವಿನ ಸಂಬಂಧವನ್ನು ಸಂಕೇತಿಸುತ್ತದೆ. ಹಿಂದೂ ಶಾಸ್ತ್ರಗಳು ಮತ್ತು ನಂಬಿಕೆಗಳ ಪ್ರಕಾರ, ಪಿತೃಪಕ್ಷ ಮತ್ತು ಶ್ರಾದ್ದ ಆಚರಣೆಗಳ ಸಮಯದಲ್ಲಿ ಪೂರ್ವಜರ ಆತ್ಮಗಳು ಭೂಮಿಯ ಮೇಲಿನ ತಮ್ಮ ವಂಶಸ್ಥರನ್ನು ಭೇಟಿ ಮಾಡಿ ಕಾಗೆಗಳ ರೂಪದಲ್ಲಿ ಕಾಣಿಕೆಗಳನ್ನು ಪಡೆಯುತ್ತವೆ ಎಂದು ಭಾವಿಸಲಾಗಿದೆ. ಆದ್ದರಿಂದ ಕಾಗೆಗೆ ಆಹಾರ ನೀಡುವುದನ್ನು ಒಬ್ಬರ ಪೂರ್ವಜರಿಗೆ ಆಹಾರ ನೀಡಿದಂತೆ ಪರಿಗಣಿಸಲಾಗುತ್ತದೆ. ಕಾಗೆ ಆಹಾರವನ್ನು ಸೇವಿಸಿದಾಗ ನೈವೇದ್ಯವು ಪೂರ್ವಜರನ್ನು ತಲುಪಿದೆ ಮತ್ತು ಅವರು ತೃಪ್ತರಾಗಿದ್ದಾರೆ. ಅವರ ಆತ್ಮಗಳಿಗೆ ಶಾಂತಿ ಮತ್ತು ಕುಟುಂಬಕ್ಕೆ ಆಶೀರ್ವಾದಗಳನ್ನು ತರುತ್ತದೆ ಎಂದು ನಂಬಲಾಗಿದೆ. ಸಾಂಕೇತಿಕತೆ ಮತ್ತು ಆಚರಣೆಯ ಪೂರ್ಣಗೊಳಿಸುವಿಕೆ. ಆಹಾರವನ್ನು ಸ್ವೀಕರಿಸುವ ಕ್ರಿಯೆಯು ಶ್ರಾದ್ದ ವಿಧಿಗಳ ಪೂರ್ಣತೆಯನ್ನು ಸೂಚಿಸುತ್ತದೆ. ಕಾಗೆಗಳು ಅರ್ಪಿಸಿದ ಆಹಾರವನ್ನು ತಿನ್ನದಿದ್ದರೆ ಪೂರ್ವಜರು ಸಂತೋಷಪಡದಿರಬಹುದು ಅಥವಾ ತೃಪ್ತರಾಗದಿರಬಹುದು ಎಂಬುದರ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಕುಟುಂಬಗಳು ಕೆಲವೊಮ್ಮೆ ಈ ಆಚರಣೆಗಾಗಿ ವಿಶೇಷವಾಗಿ ಕಾಗೆಗಳನ್ನು ಹುಡುಕಲು ಪ್ರಯತ್ನಿಸುತ್ತಾರೆ, ಏಕೆಂದರೆ ಕಾಗೆಗೆ ಆಹಾರವನ್ನು ನೋಡುವುದು ಶುಭವೆಂದು ಪರಿಗಣಿಸಲಾಗುತ್ತದೆ ಮತ್ತು ಪೂರ್ವಜರ ಆತ್ಮಗಳು ನೈವೇದ್ಯವನ್ನು ಸ್ವೀಕರಿಸಿವೆ ಎಂಬುದರ ಸಂಕೇತವಾಗಿದೆ. ಪೌರಾಣಿಕ ಮತ್ತು ಜ್ಯೋತಿಷ್ಯ ಮೂಲಗಳು. ಕಾಗೆಗಳು ಪುರಾಣಗಳಲ್ಲಿ ಯಮ ದೇವರೊಂದಿಗೆ ಸಂಬಂಧ ಹೊಂದಿವೆ ಮತ್ತು ಕರ್ಮ ಮತ್ತು ಜನನ ಮತ್ತು ಮರಣದ ಚಕ್ರಕ್ಕೆ ಸಂಬಂಧಿಸಿವೆ. ಆಹಾರ ನೀಡುವುದು ಆಧ್ಯಾತ್ಮಿಕ ಕರ್ತವ್ಯಗಳನ್ನು ಪಿತೃಋಣ ಪೂರೈಸುವುದಲ್ಲದೆ ನಕಾರಾತ್ಮಕ ಕರ್ಮಗಳನ್ನು ತಗ್ಗಿಸಲು ಮತ್ತು ಆಶೀರ್ವಾದಗಳನ್ನು ತರಲು ಸಹಾಯ ಮಾಡುತ್ತದೆ ಎಂದು ನಂಬಲಾಗಿದೆ. ವಿಶೇಷವಾಗಿ ಪಿತೃಪಕ್ಷದಂತಹ ಅವಧಿಗಳಲ್ಲಿ ಪೂರ್ವಜರನ್ನು ಗೌರವಿಸುವುದು ವಿಶೇಷವಾಗಿ ಮಹತ್ವದ್ದಾಗಿದೆ. ಧರ್ಮ ಗ್ರಂಥಗಳ ಉಲ್ಲೇಖಗಳು. ಗರುಡ ಪುರಾಣ ಮತ್ತು ವಿವಿಧ ಪುರಾಣ ಕಥೆಗಳಂತಹ ಧರ್ಮ ಗ್ರಂಥಗಳು ಕಾಗೆಗಳ ಪವಿತ್ರ ಪ್ರಾಮುಖ್ಯತೆಯನ್ನು ವಿವರಿಸುತ್ತವೆ ಮತ್ತು ಆಧ್ಯಾತ್ಮಿಕ ಪ್ರಪಂಚದ ನಡುವೆ ಮಧ್ಯವರ್ತಿಗಳಾಗಿ ಅವುಗಳ ಪಾತ್ರವನ್ನು ಒತ್ತಿ ಹೇಳುತ್ತವೆ. ನೇರ ಪೂರ್ವಜ ಸಂಬಂಧಿತ ಸಂಕೇತಗಳ ಜೊತೆಗೆ, ಸಾಂಪ್ರದಾಯಿಕ ನಂಬಿಕೆಯ ಪ್ರಕಾರ ಕಾಗೆಗಳು ಅಮೃತವನ್ನು ಮಕರಂದ ಸೇವಿಸುತ್ತವೆ. ಇದು ಅವುಗಳನ್ನು ಆಧ್ಯಾತ್ಮಿಕ ಮಹತ್ವದ ವಿಶೇಷ ವಾಹಕಗಳನ್ನಾಗಿ ಮಾಡುತ್ತದೆ. ಸರಳವಾಗಿ ಹೇಳುವುದಾದರೆ, ಶ್ರಾದ್ದದ ಸಮಯದಲ್ಲಿ ಕಾಗೆಗಳಿಗೆ ಆಹಾರ ನೀಡುವುದು ಪೂರ್ವಜರ ಆತ್ಮಗಳ ತೃಪ್ತಿ, ಆಧ್ಯಾತ್ಮಿಕ ಕರ್ತವ್ಯಗಳನ್ನು ಪೂರ್ಣಗೊಳಿಸುವುದು ಮತ್ತು ವಂಶಸ್ಥರಿಗೆ ಸಕಾರಾತ್ಮಕ ಶಕ್ತಿ ಮತ್ತು ಆಶೀರ್ವಾದಗಳ ಆಕರ್ಷಣೆಯನ್ನು ಖಚಿತಪಡಿಸುತ್ತದೆ ಎಂದು ನಂಬಲಾದ ಆಳವಾದ ಸಾಂಕೇತಿಕ ಆಚರಣೆಯಾಗಿದೆ. ಕೊನೆಯವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋ ಉಪಯುಕ್ತ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.